ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಯಿಸಿ ವಿಕಸಿತ ಭಾರತ, ರಾಮ್ಜಿ ಯೋಜನೆ ಅಂತೇಳಿ, ಅಂದ್ರೆ ರಾಮನ ಹೆಸರ ಇಂಗ್ಲಿಷ್ ಅಕ್ಷರಗಳು ಕೂಡಿ ರಾಮ್ಜಿ ಅನ್ನುವಂತಹ ಅರ್ಥ ಬರುವ ರೀತಿಯಲ್ಲಿ ಆ ಯೋಜನೆಯನ್ನ ಇಡಲಾಗಿದೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಯಿಸ್ತಾ ಇರೋದಿದೆಯಲ್ಲ, ಇದು ಕೇವಲ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಯಾವುದೋ ಒಂದು ಹಿಡನ್ ಅಜೆಂಡಾವನ್ನ ಜಾರಿಗೆ ತರುವ ಒಂದು ಮಹತ್ವಾಕಾಂಕ್ಷೆ ಯೋಜನೆಯ ಒಂದು ಮುಖವಾಡ ಅಂತ ಅನ್ಸುತ್ತೆ. ನೇರವಾಗಿ ಹೇಳ್ಬೇಕು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ತಮ್ಮ ಸೈದ್ಧಾಂತಿಕ ಮುಖವಾಡವನ್ನ ಕಳಚಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಮೇಲುನೋಟಕ್ಕೆ ನೀವು ಗಾಂಧಿಯ ಮುಖವಾಡವನ್ನ ತೊಟ್ಟು ಒಳಗೆ ನೀವು ಗೋಡ್ಸೆಯ ಆರಾಧಕರು ಅಥವಾ ಗೋಡ್ಸೆ ಸಿದ್ಧಾಂತಗಳನ್ನ ಒಪ್ಪುವವರು ಅನ್ನೋದು ಈ ಕ್ಷಣದಲ್ಲಿ ಗೊತ್ತಾಗ್ತಿದೆ. ಸಂವಿಧಾನಾತ್ಮಕ ಕರ್ತವ್ಯವನ್ನ ಸರ್ಕಾರದ ತೆರಿಗೆ ಹಣದಲ್ಲಿ ಸಂಬಳದಲ್ಲಿ ಬದುಕ್ತಾ ಇರುವಂತಹ ತನ್ನ ಭದ್ರತೆಯನ್ನ ಒದಗಿಸ್ಕೊಂತ ಇರೋ ವ್ಯಕ್ತಿ ಸಂವಿಧಾನಕ್ಕೆ ನಿಷ್ಠರಾಗಿರ್ಬೇಕು. ಆ ಸಂವಿಧಾನದ ಪ್ರಕಾರ ಈ ದೇಶದ ನಿಜವಾದ ರಾಷ್ಟ್ರಪಿತ ಯಾರು ಅಂದ್ರೆ ಅದು ಮಹಾತ್ಮ ಗಾಂಧಿಯವರು. ಅವರ ಹೆಸರನ್ನ ಬದಲಾಯಿಸುವ ದಾಷ್ಟ್ಯವನ್ನ ನರೇಂದ್ರ ಮೋದಿ ಅವರು ಖಂಡಿತವಾಗ್ಲೂ ಮಾಡಿದ್ದು ಬಹಳ ತಪ್ಪು. ಗಾಂಧಿಯ ಮೌಲ್ಯಗಳನ್ನು ಮರೆತ ಭಾರತ ನಿಜವಾಗ್ಲೂ ಸಂಪೂರ್ಣ ಸರ್ವ ರೀತಿಯಲ್ಲೂ ಪ್ರಗತಿ ಹೊಂದಲಿಕ್ಕೆ ಯಾವ ಕಾರಣದಿಂದಲೂ ಸಾಧ್ಯವಿಲ್ಲ. ಮೋದಿ ಅವರ ನಿರ್ಧಾರವನ್ನ ನೀವು ಖಂಡಿಸ್ಲಿಲ್ಲ ಅಂದ್ರೆ ಇನ್ನೊಬ್ಬ ಸರ್ವಾಧಿಕಾರಿ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆನೂ ಇರುತ್ತೆ. ಬಹುಮತ ಇರುವ ಸರ್ಕಾರಕ್ಕೆ ಖಂಡಿತವಾಗ್ಲೂ ಒಂದು ಆಯ್ಕೆ ಇರುತ್ತೆ. ಅದರ ಇಷ್ಟದಂತೆ ಅದು ಕೆಲವು ತಿದ್ದುಪಡಿಗಳನ್ನ ಮಾಡುತ್ತೆ. ಅದು ಒಳ್ಳೇದಾಗಿರ್ಬೇಕು. ಆಗಿಲ್ಲ ಅಂದ್ರೆ ಜನ ಖಂಡಿತವಾಗ್ಲೂ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ವಿವೇಕಾನಂದ HK. ಕಳೆದ ಒಂದೆರಡು ದಿನಗಳಲ್ಲಿ ಸಂಸತ್ತಿನಿಂದ ಹಿಡಿದು ಇಡೀ ದೇಶಾದ್ಯಂತ ಒಂದು ವಿಷಯ ಹೆಚ್ಚು ಚರ್ಚೆಗೆ ಒಳಪಡುತ್ತಿದೆ. ಅದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನಿತ್ತು, ಅದು 2004-05 ಆಗಿನ ಕೇಂದ್ರ ಸರ್ಕಾರ ಜಾರಿಗೆ ತಗೊಬಂತು. ಅದ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು ಮತ್ತು ಖಂಡಿತವಾಗಲೂ ಅದು ಬಡವರಿಗೆ ಕನಿಷ್ಠ ಅಂದರೂ 100 ದಿನಗಳ ಒಂದು ಉದ್ಯೋಗವನ್ನ ಖಾತ್ರಿಯನ್ನ ಮಾಡಿ ಅವರ ಬದುಕಿಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದೆ. ಜೊತೆಗೆ ಅನೇಕ ಇಡೀ ದೇಶದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕೂಡ ಸಾಧ್ಯ ಆಗಿದೆ. ಆದರೆ ಈಗ ಅಂದ್ರೆ ನಿನ್ನೆ ಅಥವಾ ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಅದರಲ್ಲಿ ಒಂದಷ್ಟು ತಿದ್ದುಪಡಿಯನ್ನ ಮಾಡ್ತಾ ಇದ್ದಾರೆ. ಆ ತಿದ್ದುಪಡಿ ವಿಧೇಯಕವನ್ನ ಮಂಡಿಸ್ತಾ ಇದ್ದಾರೆ. ಅದರೊಳಗಡೆ ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಯಿಸಿ ವಿಕಸಿತ ಭಾರತ, ರಾಮ್ಜಿ ಯೋಜನೆ ಅಂತೇಳಿ, ಅಂದ್ರೆ ರಾಮನ ಹೆಸರ ಇಂಗ್ಲಿಷ್ ಅಕ್ಷರಗಳು ಕೂಡಿ ರಾಮ್ಜಿ ಅನ್ನುವಂತಹ ಅರ್ಥ ಬರುವ ರೀತಿಯಲ್ಲಿ ಆ ಯೋಜನೆಯನ್ನ ಇಡಲಾಗಿದೆ. ಅನೇಕರು ಅದು 100 ದಿನದಿಂದ 125 ದಿನಗಳಿಗಾಗಿ ಹೆಚ್ಚಿಸಿರೋದು ಮತ್ತು ಕೆಲವು ಸಂದರ್ಭಗಳಲ್ಲಿ ಒಂದು 2 ತಿಂಗಳ ಅವಧಿಗೆ ಅದನ್ನ ನಿಲ್ಲಿಸಿರೋದು, ಇನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಕೆಲವರ ವಿರೋಧ ಪಕ್ಷಗಳ ಒಂದಷ್ಟು ಟೀಕೆಗಳು ಇದೆ. ಇದು ನಿಜಕ್ಕೂ ಆ ಯೋಜನೆಯನ್ನ ಸಂಪೂರ್ಣ ನಾಶ ಮಾಡುವಂತಹ ಅಥವಾ ಯೋಜನೆಯ ಉದ್ದೇಶವನ್ನ ದಿಕ್ಕು ತಪ್ಪಿಸುವಂತ ರೀತಿಯಲ್ಲಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಆದರೆ ಬಹುಮತ ಇರುವ ಸರ್ಕಾರಕ್ಕೆ ಖಂಡಿತವಾಗ್ಲೂ ಒಂದು ಆಯ್ಕೆ ಇರುತ್ತೆ. ಅದರ ಇಷ್ಟದಂತೆ ಅದು ಕೆಲವು ತಿದ್ದುಪಡಿಗಳನ್ನ ಮಾಡುತ್ತೆ. ಅದು ಒಳ್ಳೇದಾಗಿರ್ಬೇಕು. ಆಗಿಲ್ಲ ಅಂದ್ರೆ ಜನ ಖಂಡಿತವಾಗ್ಲೂ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇವರು ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಯಿಸ್ತಾ ಇರೋದಿದೆಯಲ್ಲ, ಇದು ಕೇವಲ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಯಾವುದೋ ಒಂದು ಹಿಡನ್ ಅಜೆಂಡಾವನ್ನ ಜಾರಿಗೆ ತರುವ ಒಂದು ಮಹತ್ವಾಕಾಂಕ್ಷೆ ಯೋಜನೆಯ ಒಂದು ಮುಖವಾಡ ಅಂತ ಅನ್ಸುತ್ತೆ. ನೋಡಿ, ಮಹಾತ್ಮ ಗಾಂಧಿ ಈ ದೇಶದ ನಿಜವಾದ ಅಸ್ಮಿತೆ. ಯಾಕೆಂದ್ರೆ ಇಡೀ ಜಗತ್ತಿನ ಅನೇಕ ಮಹಾನ್ ದಾರ್ಶನಿಕರಲ್ಲಿ
ನಿಜಕ್ಕೂ ಮಹಾತ್ಮ ಗಾಂಧಿಯವರ ಹೆಸರು ಸಹ ಬಹಳ ಮುಂಚೂಣಿಯಲ್ಲಿರುತ್ತದೆ. ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಒಂದು ಇಡೀ ಭಾರತದಂಥ ವೈವಿಧ್ಯಮಯ ಮತ್ತು ಬೃಹತ್ ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಒಂದು ನಾಯಕತ್ವವನ್ನು ನೀಡಿ ಬ್ರಿಟಿಷರ ವಿರುದ್ಧ ವಿಜಯ ಸಾಧಿಸಿ ಇಡೀ ವಿಶ್ವಕ್ಕೆ ಈ ರೀತಿಯ ಒಂದು ಚಳುವಳಿಗಳಲ್ಲಿ ಮಾದರಿಯಾದಂತಹ ವ್ಯಕ್ತಿ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಯಾವುದೋ ಒಂದು ಪಕ್ಷ ಅಥವಾ ಒಂದು ಪ್ರದೇಶ ಅಥವಾ ಒಂದು ಸೈದ್ಧಾಂತಿಕ ಬದ್ಧತೆಯ ವ್ಯಕ್ತಿ ಅಲ್ಲ. ಅವರು ಮಾನವತಾವಾದಿ ಮತ್ತು ಅದೆಲ್ಲವನ್ನು ಮೀರಿದಂಥ ವ್ಯಕ್ತಿತ್ವ ಅವರದು. ಅಂತಹ ಮಹಾತ್ಮ ಗಾಂಧಿಯನ್ನ ಈ ನೆಲ ಏನಿದೆ, ಈ ನೆಲ ಬಹಳ ದೊಡ್ಡ ಗೌರವವನ್ನು ಅವರಿಗೆ ಕೊಟ್ಟಿದೆ, ಕೊಡುವ ಅರ್ಹತೆ ಕೂಡ ಅವ್ರಿಗಿತ್ತು. ಅವರನ್ನ ರಾಷ್ಟ್ರಪಿತ ಅಂತೇಳಿ ಕರೀತಾರೆ. ರವೀಂದ್ರನಾಥ ಠಾಗೂರ್ ಅವರು ಅವರನ್ನ ಮಹಾತ್ಮ ಅಂತೇಳಿ ಕೂಡ ಕರೀತಾರೆ. ಸುಭಾಷ್ ಚಂದ್ರ ಬೋಸ್ ಕೂಡ ಅವರಿಗೆ ರಾಷ್ಟ್ರಪಿತ ಅಂತೇಳಿ ಕರೀತಾರೆ. ಇನ್ನು ಬೇರೆ ಬೇರೆ ಬಹಳ ವ್ಯಕ್ತಿಗಳು ಅವರ ಇಡೀ ದೇಶವನ್ನ ಅವರು ಒಂದು ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿದಾರಲ್ಲ, ಆ ಎಲ್ಲ ಹೋರಾಟದ ಪ್ರತಿ ಹೆಜ್ಜೆಗಳು, ಪ್ರತಿ ಅಕ್ಷರಗಳು, ಪ್ರತಿ ಭಾಷಣಗಳು, ಪ್ರತಿ ಮಾತುಗಳು, ಪ್ರತಿ ಬರಹಗಳು ಕೂಡ ಇದೆಯಲ್ಲ, ಅದು ಈ ಇಡೀ ಈ ಭೂಮಂಡಲದ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹುದು. ಸೊ ಇಂತಹ ಸಂದರ್ಭದಲ್ಲಿ ಗಾಂಧಿ ಹೆಸರಿಗೆ ಬದಲಾಗಿ ರಾಮನ ಹೆಸರನ್ನ ಇಡುವ ಮುಖಾಂತರ ನಿಜಕ್ಕೂ ನೇರವಾಗಿ ಹೇಳಬೇಕು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ತಮ್ಮ ಸೈದ್ಧಾಂತಿಕ ಮುಖವಾಡವನ್ನ ಕಳಚಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಮೇಲುನೋಟಕ್ಕೆ ನೀವು ಗಾಂಧಿಯ ಮುಖವಾಡವನ್ನ ತೊಟ್ಟು ಒಳಗೆ ನೀವು ಗೋಡ್ಸೆಯ ಆರಾಧಕರು ಅಥವಾ ಗೋಡ್ಸೆ ಸಿದ್ಧಾಂತಗಳನ್ನ ಒಪ್ಪುವವರು ಅನ್ನೋದು ಈ ಕ್ಷಣದಲ್ಲಿ ಗೊತ್ತಾಗ್ತಿದೆ. ನೋಡಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಈಗ ಏನಿದೆ ಆ ಒಂದು ನೆಹರು ಕುಟುಂಬದ ಬಗ್ಗೆ ನಿಮಗೆ ರಾಜಕೀಯ ವಿರೋಧ ಇದ್ರೆ ಅಲ್ಲಿನ ಒಂದಷ್ಟು ಹೆಸರುಗಳನ್ನು ನೀವು ಈಗ ಆಲ್ರೆಡಿ ಬದಲಾವಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ಅವರದೇ ಆದ ರೀತಿಯಲ್ಲಿ ಉತ್ತರ ಕೊಡ್ತಾರೆ, ಅಥವಾ ಮುಂದೆ ಅವರು ಅಧಿಕಾರಕ್ಕೆ ಬಂದಾಗ ಅವರು ಅದನ್ನ ಚೇಂಜ್ ಮಾಡ್ಬೋದು. ಆದ್ರೆ ಮಹಾತ್ಮ ಗಾಂಧಿಯನ್ನ ನೀವು ಯಾಕೆ ಟಾರ್ಗೆಟ್ ಮಾಡ್ಕೊಂಡ್ರಿ? ಮಹಾತ್ಮ ಗಾಂಧಿ ಜಾಗದಲ್ಲಿ ರಾಮನ ಹೆಸರನ್ನ ಯಾಕೆ ಇಟ್ರಿ? ಮಹಾತ್ಮ ಗಾಂಧಿ ರಾಮನ ಆದರ್ಶಗಳನ್ನ ಮೆಚ್ಚುತ್ತಾ ಇದ್ರು. ರಾಮನ ಆದರ್ಶಗಳನ್ನ ಅವರು ಸಬಕೋ ಸನ್ಮತಿ ದೇ ಭಗವಾನ್ ಅಂತೇಳಿ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತೇಳಿ ರಾಮನ ಆದರ್ಶವನ್ನ ಅವರು ಒಪ್ಪಿದ್ರು ನಿಜ. ಆದರೆ ರಾಮನ ಯಾವ ಆದರ್ಶಗಳು? ನೋಡಿ, ಇಲ್ಲಿ ನೀವು ಬಹಳ ಗಂಭೀರವಾಗಿ ನಾವು ತಗೋಬೇಕಾಗಿರೋ ವಿಷಯ ಏನು ಅಂದ್ರೆ, ರಾಮ ಅನ್ನೋದು ಒಂದು ಪೌರಾಣಿಕ ಪಾತ್ರ, ಒಂದು ಕಾಲ್ಪನಿಕ ಪಾತ್ರ, ಒಂದು ಪವಿತ್ರ ಗ್ರಂಥ. ಸೊ ಇಲ್ಲಿ ವಾಲ್ಮೀಕಿಯವರು ರಾಮನನ್ನ ಒಬ್ಬ ಆದರ್ಶ ಆಗಿನ ಕಾಲದ ಸಾಮಾಜಿಕ ವ್ಯವಸ್ಥೆಗೆ ಅಥವಾ ಆಗಿನ ಕಾಲದ ಒಟ್ಟು ವ್ಯವಸ್ಥೆಗೆ ಒಬ್ಬ ಆದರ್ಶಪ್ರಾಯ ವ್ಯಕ್ತಿಯಾಗಿ ಆತನನ್ನ ಬಿಂಬಿಸ್ತಾರೆ. ಸೊ ಈಗ ನಡೀತಾ ಇರೋದು 1950ರ ನಂತರ ಅದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಒಂದು ನೀತಿ ನಿಯಮಗಳು, ಪ್ರಜಾಪ್ರಭುತ್ವ. ಅಲ್ಲಿ ರಾಜಪ್ರಭುತ್ವ ಇತ್ತು, ಇಲ್ಲಿ ಪ್ರಜಾಪ್ರಭುತ್ವ ಇತ್ತು. ಅಲ್ಲಿನ ಆದರ್ಶಗಳಿದಾವಲ್ಲ, ಅಲ್ಲಿ ವರ್ಣಾಶ್ರಮ ವ್ಯವಸ್ಥೆಯನ್ನ ಕೂಡ ಅವರು ಅಲ್ಲಿ ಆಚರಣೆಯಲ್ಲಿ ಇಟ್ಟಿರ್ತಾರೆ. ಜೊತೆಗೆ ಅಲ್ಲಿ ನೀವು ಮಹಿಳೆಯಗೆ ಸ್ವಾತಂತ್ರ್ಯ ಅನ್ನೋದೇನಿಲ್ಲ, ಮಹಿಳೆ ಪುರುಷನ ಅಧೀನ ವ್ಯಕ್ತಿತ್ವ ಇರುತ್ತೆ. ಮತ್ತು ಅಲ್ಲಿನ ಆಡಳಿತ ಕೂಡ ನಿಮಗೆ ರಾಜಪ್ರಭುತ್ವ ಅಂದ್ರೆ ರಾಜನೇ ಪ್ರತ್ಯಕ್ಷ ದೈವ ಅನ್ನುವಂತಹದ್ದು. ಆದ್ರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಜವಾಗ್ಲೂ ಇವತ್ತೆಲ್ಲ ನಾವು ಈ ದೇಶದ ಸ್ವಾತಂತ್ರ್ಯವನ್ನ ಅನುಭವಿಸುತ್ತಾ ಸಮಾನತೆಯನ್ನ, ಹಕ್ಕುಗಳನ್ನ ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಸಮಾನ ಹಕ್ಕುಗಳನ್ನ, ಕಾರ್ಮಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ಕನಿಷ್ಠ ತಾವು ಚುನಾಯಿಸುವ ವ್ಯಕ್ತಿಯನ್ನ ಮತದಾನದ ಮೂಲಕ ಚುನಾಯಿಸುವಂತ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಒಂದು ವ್ಯವಸ್ಥೆ ಇದೆ. ಅದರಿಂದ ರಾಮನಿಗೂ ಮತ್ತು ಈ ಆಡಳಿತಕ್ಕೂ ಪ್ರಜಾಪ್ರಭುತ್ವದ ವ್ಯವಸ್ಥೆಗೂ ಖಂಡಿತವಾಗಲೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ಪ್ರಜಾಪ್ರಭುತ್ವದ ಸಂವಿಧಾನಾತ್ಮಕ ನೀತಿ ನಿಯಮಗಳೇ ಶ್ರೇಷ್ಠವಾಗಬೇಕು, ರಾಮನ ಕಾಲದ ಆದರ್ಶಗಳಲ್ಲ. ವೈಯಕ್ತಿಕ ಬದುಕಿನಲ್ಲಿ ಮರ್ಯಾದಾ ಪುರುಷೋತ್ತಮ ಅಂತೇಳಿ ಏಕಪತ್ನಿ ವ್ಯವಸ್ಥೆ ಅದೆಲ್ಲ ನೋಡಿ, ಅದೆಲ್ಲ ವೈಯಕ್ತಿಕ ಬದುಕು. ಈಗ ನಾವು ಬೇಕಾಗಿರೋದು ಇಡೀ ದೇಶ. ನೀವು ಈ ದೇಶದ ಕಾನೂನಿನಲ್ಲಿ ಒಬ್ಬ ಹೆಂಡತಿಯನ್ನ ಹೊಂದಲಿಕ್ಕಷ್ಟೇ ಕಾನೂನಿದೆ. ಆದ್ರೆ ನೀವು ಅದನ್ನ ಬೇಕಾದ್ರೆ ವಿಚ್ಛೇದನ ತಗೊಂಡು ಇನ್ನೊಂದು ಇಬ್ಬರ ಒಪ್ಪಿದ ಮುಖಾಂತರ, ಕಾನೂನಿನ ಮುಖಾಂತರ ಇನ್ನೂ ಹೋಗ್ಬೋದು. ಅದೆಲ್ಲವೂ ಆದರ್ಶಗಳಾಗಿ ಈಗೇನು ಉಳಿದಿಲ್ಲ.
ಅದು ಆದರ್ಶವಾಗಿ ಇರ್ಬೇಕಾ ಅದು ಅವರವರ ವೈಯಕ್ತಿಕ ವಿಷಯ. ಆದ್ರೆ ಇಂತಹ ಸಂದರ್ಭದಲ್ಲಿ ರಾಮನನ್ನ ಪ್ರತಿಷ್ಠಾಪಿಸಬೇಕು ಅಂತೇಳಿ ತನ್ನ ಇಡೀ ಜೀವನವನ್ನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವ್ಯಕ್ತಿ ಗಾಂಧಿ ಭರಿಮೈ ಫಕೀರ. ಆತ ಬ್ಯಾರಿಸ್ಟರನ್ನ ಓದಿ ಶ್ರೀಮಂತ ವಕೀಲರಾಗಿ ಜೀವನ ಮಾಡ್ಬೋದಾಗಿತ್ತು. ಆದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವ್ರಿಗೆ ಆದ ಅವಮಾನ, ದಕ್ಷಿಣ ಆಫ್ರಿಕಾದಲ್ಲಿ ಅವಮಾನ ಏನಾಗುತ್ತಲ್ಲ, ಅದರ ವಿರುದ್ಧ ಅಲ್ಲಿ ವರ್ಣಭೇದದ ವಿರುದ್ಧ ಅವರು ಹೋರಾಡ್ತಾ ಅವರನ್ನ ಗೋಪಾಲ್ ಕೃಷ್ಣ ಗೋಖಲೆ ಅವರ ಹೋರಾಟವನ್ನ ನೋಡಿ ನಿಮ್ಮ ಅವಶ್ಯಕತೆ ಭಾರತಕ್ಕಿದೆ ಅಂತೇಳಿ ಭಾರತಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಅವರು ನೇರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಅವರು ಇಡೀ ಭಾರತವನ್ನ 3ನೇ ದರ್ಜೆ ರೈಲಿನಲ್ಲಿ ಕುಳಿತು ಇಲ್ಲಿನ ಅಜ್ಞಾನ, ಬಡತನ ಎಲ್ಲವನ್ನು ನೋಡಿ ಆ ವ್ಯಕ್ತಿ ಕೂಡ ಮಾರ್ಪಾಡಾಗ್ತಾ ಹೋಗ್ತಾರೆ. ಆ ವ್ಯಕ್ತಿಯಲ್ಲೂ ಕೂಡ ರಾಜಪ್ರಭುತ್ವದ ಅಥವಾ ಇಲ್ಲಿನ ಅಸಮಾನತೆಯ ಸಮಾಜವನ್ನ, ಇಲ್ಲಿನ ಮನುಸ್ಮೃತಿ ಆಧಾರಿತ ಬ್ರಾಹ್ಮಣ್ಯ ಅಥವಾ ಪುರೋಹಿತಶಾಹಿಯ ಕೆಲವು ಅಸಮಾನತೆಯನ್ನ ಏನಿದಾವೆ ಅದು ಎಲ್ಲವೂ ಅವರ ರಕ್ತದಲ್ಲೂ ಮೈಗೂಡಿಸ್ಕೊಂಡಿರ್ತಾರೆ. ಅವರು ವರ್ಣಾಶ್ರಮ ವ್ಯವಸ್ಥೆಯನ್ನು ಕೂಡ ಪ್ರಾರಂಭದಲ್ಲಿ ಇರಬೇಕೇನೋ ಅನ್ನುವಂತಹ ಅಭಿಪ್ರಾಯವನ್ನ, ಮಹಿಳಾ ಸ್ವಾತಂತ್ರ್ಯವನ್ನ ಅವರು ವಿರೋಧಿಸ್ತಾರೆ. ಆದ್ರೆ ಬರ್ತಾ ಅವರು ಬದಲಾವಣೆಗಳನ್ನ ತಗೋತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳೋದು ನನ್ನ ಬದುಕೆ ಒಂದು ಪ್ರಯೋಗ ಶಾಲೆ ಅಂತೇಳಿ. ಅದೇ ಅವ್ರ ಸಂದೇಶ ಕೂಡ ಹಾಗೆ ಇದೆ, ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳ್ತಾರೆ ಅವರು. ಅಂದ್ರೆ ಬದುಕಿನೊಂದಿಗೆ ಅವರು ಪ್ರಯೋಗ ಮಾಡಿಕೊಂಡು, ಸತ್ಯದೊಂದಿಗೆ ಪ್ರಯೋಗ ಮಾಡಿಕೊಂಡು ಅವರ ಜೀವನವನ್ನ ಕಟ್ಕೊಂಡಿರೋದು. ಯಾಕೆಂದ್ರೆ ಇಡೀ ಜಗತ್ತಿನಲ್ಲೇ ನೀವು ಯಾವ್ದಾದ್ರು ಒಂದು ಆತ್ಮಕಥೆ ಅಂತ, ತುಂಬಾ ಪಾರದರ್ಶಕ ಆತ್ಮಕಥೆ ಅಂತಿದ್ರೆ ಅದು ಮಹಾತ್ಮ ಗಾಂಧಿಯವರ ಆತ್ಮಕಥೆ. ಯಾಕೆಂದ್ರೆ ಅಷ್ಟೊಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡಿದ್ದಾರೆ. ಮತ್ತೆ ಅವರ ಹೋರಾಟಗಳು ಕೂಡ ಇವತ್ತು ನಾವೆಲ್ಲರೂ ಕೂಡ ಜೀವಂತವಾಗಿ ಇದ್ದೀವಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಜೀವಂತವಾಗಿ ಇದ್ರು ಅನ್ನೋದಕ್ಕೆ ಮೂಲ ಕಾರಣ ಗಾಂಧಿಯೇ. ಯಾಕೆಂದ್ರೆ ಗಾಂಧಿ ಅಂದು ಆ ಸತ್ಯ ಮತ್ತು ಸತ್ಯಾಗ್ರಹದ ಹೋರಾಟ ಮಾಡಿದ್ರಿಂದಲೇ ಸ್ವಾತಂತ್ರ್ಯದಲ್ಲಿ ಹಿಂಸೆ ಕಡಿಮೆ ಆಯ್ತು. ಯಾರೋ ಒಬ್ಬ ಕೇಂದ್ರ ಮಂತ್ರಿಗಳು ಒಮ್ಮೆ ಹೇಳ್ತಾ ಇದ್ರು, ಶಸ್ತ್ರ ಮತ್ತು ಶಾಸ್ತ್ರಗಳಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತೇಳಿ. ಅದೆಲ್ಲ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಶಸ್ತ್ರದಲ್ಲಿ ಬ್ರಿಟಿಷರು ನಮಗಿನ್ನ ಬಹಳ ಬಲಾಢ್ಯವಾಗಿರ್ತಾರೆ. ಶಾಸ್ತ್ರಗಳಿಂದ ಏನೇನು ಪರಿಣಾಮ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಹಾಗಾದ್ರೆ ಯಾವುದರಿಂದ ಅಂದ್ರೆ ಸತ್ಯ, ಸರಳತೆ ಮತ್ತು ಸತ್ಯಾಗ್ರಹ, ಸಂಘಟನಾತ್ಮಕ ಶಕ್ತಿ ಮತ್ತು ಇಡೀ ವ್ಯವಸ್ಥೆಯನ್ನ ಒಟ್ಟಿಗೆ ತಗೊಂಡು ಹೋದ ಗಾಂಧಿಯವರ ಆ ಮುಂದಾಳತ್ವ ಏನಿದೆಯಲ್ಲ, ಅದು ಈ ದೇಶದ ಸ್ವಾತಂತ್ರ್ಯಕ್ಕೆ ಬಂದಿದ್ದು. ಈ 78-79 ವರ್ಷಗಳ ನಂತರ ಈ ದೇಶ ನಿಜವಾಗಲೂ ಕೂಡ ಈ ಆಧುನಿಕ ನಾಗರಿಕ ಮತ್ತು ಆಧುನಿಕ ಭಾರತ ಇದೆಯಲ್ಲ, ಅದು ತಮ್ಮ ನಿಜವಾಗ್ಲೂ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಶ್ರೀರಾಮರಿಗಲ್ಲ, ಅದು ಖಂಡಿತವಾಗ್ಲೂ ಮಹಾತ್ಮ ಗಾಂಧಿಗೆ. ಅಂತಹ ಮಹಾತ್ಮ ಗಾಂಧಿಯನ್ನ ನಿಧಾನವಾಗಿ ನೀವು ನೋಡಿ, ಯಾರೇ ವಿದೇಶಿಯರು ಬರಲಿ ಏನೇ ಆಗಲಿ ಮಹಾತ್ಮ ಗಾಂಧಿಯವರ ಅವರ ಸಮಾಧಿ ಸ್ಥಾನಕ್ಕೆ ಹೋಗಿ ಬರ್ತಾರಲ್ಲಿ. ಆದ್ರೆ ಯಾರು ಈಗ ನರೇಂದ್ರ ಮೋದಿ ಅವರ ಅಭಿಮಾನಿಗಳಿರ್ಬೋದು, ಭಕ್ತರಿರ್ಬೋದು, ಆರಾಧಕರಿರ್ಬೋದು, ಬೆಂಬಲಿಗರಿರ್ಬೋದು, ಅವರೆಲ್ಲರೂ ಮಹಾತ್ಮ ಗಾಂಧಿಯನ್ನ ಸಿಕ್ಕಾಪಟ್ಟೆ ಡಿಮಾರಲೈಸ್ ಮಾಡ್ತಾರೆ. ಅವರನ್ನ ಒಬ್ಬ ವಿಕೃತ ಕಾಮಿ ಅಂತಲೋ ಅಥವಾ ಬ್ರಿಟಿಷ್ ಏಜೆಂಟ್ ಅಂತಲೋ ಅಥವಾ ಕೈಲಾಗದ ಒಬ್ಬ ನರಸತ್ತ ವ್ಯಕ್ತಿ ಅಂತಲೋ, ಅಂದ್ರೆ ಅವರನ್ನ ತಮ್ಮ ಮನಸ್ಸಿನ ಒಳಗಿರುವ ಎಲ್ಲ ಅಸಹ್ಯ ಭಾವನೆಗಳನ್ನ ಪ್ರತಿರೂಪವಾಗಿ ಗಾಂಧಿಯನ್ನ ನಿಂದಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಷ್ಟು ದಿನ ಮೋದಿಯವರು ಪರೋಕ್ಷ ಬೆಂಬಲವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ನೇರವಾಗಿ ಅವರು ಗಾಂಧಿಯ ಹೆಸರನ್ನ ಚೇಂಜ್ ಮಾಡುವಂತಹ ಧಾರ್ಷ್ಟ್ಯವನ್ನ, ಭಂಡ ಧೈರ್ಯವನ್ನ ಅವರು ತೋರಿಸ್ತಾ ಇದ್ದಾರಲ್ಲ, ಇದು ಈ ದೇಶಕ್ಕೆ ಬಹುತೇಕ ಅತ್ಯಂತ ಅಪಾಯಕಾರಿಯಾಗ್ಬಿಟ್ಟು ನೀವು ತುಂಬಾ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ. ಏಕೆಂದ್ರೆ ಮೋದಿಯವರ ಆಡಳಿತದ ಬಗ್ಗೆ ಕೆಲವು ಸಹಾನುಭೂತಿ ಇರ್ಬೋದು. ಅವರು ಒಂದಷ್ಟು ಭ್ರಷ್ಟಾಚಾರದ ವಿರುದ್ಧ, ಒಂದಷ್ಟು ದೇಶದ ವಿಷಯದಲ್ಲಿ ಒಂದಷ್ಟು ಅಂತಾರಾಷ್ಟ್ರೀಯವಾಗಿ ಮತ್ತು ಒಳಗಡೆ ಒಂದಷ್ಟು ಮಾಡಿದ್ದಾರೆ ಅಂತ ಕೆಲವರಿಗೆ, ಯಾರಿಗೆ ಅಭಿಮಾನಿಗಳಿದ್ದಾರೆ ಅವರಿಗೆ ನಿಮ್ಮ ಅಭಿಮಾನ ಇರೋದು ನಿಮ್ಗಿರ್ಲಿ. ಆದ್ರೆ ಈ ವಿಷಯದಲ್ಲಿ ಈ ಗಾಂಧಿಯ ಅಸ್ಮಿತೆಯನ್ನ, ಹಣ ಕೇಂದ್ರೀಕೃತ ಸಮಾಜವನ್ನ, ವಿರುದ್ಧ ಮೌಲ್ಯಗಳ ಸಮಾಜವನ್ನ ಇಲ್ಲಿ ನಿರ್ಮಿಸ್ಲಿಕ್ಕೆ ಹೊರಟಕ್ಕೆ ಹೋಗ್ತಿರೋದು ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿಯಾದದ್ದು. ಯಾಕೆಂದ್ರೆ ಅವರು ಅಯೋಧ್ಯೆಯಲ್ಲಿ ಯಾವತ್ತು ಧರ್ಮಧ್ವಜವನ್ನ ಅವರು ಹಾರಿಸಿದ್ರು, ಅವ್ರ ಕೆಲಸ ಅಲ್ಲ ಅದು. ಒಬ್ಬ ದೇಶದ ಪ್ರಧಾನಿಯಾಗಿ ಅವರು ರಾಷ್ಟ್ರಧ್ವಜವನ್ನ ಹಾರಿಸ್ಬೇಕಿತ್ತು, ಅಥವಾ ಅದು ಅವ್ರ ಕೆಲಸ ಅಲ್ಲ. ಅದನ್ನ ಯಾರೋ ಅಲ್ಲಿರುವ ಸ್ಥಳೀಯ ದೇವಸ್ಥಾನದ ಆಡಳಿತಾಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ಪ್ರಧಾನಮಂತ್ರಿಗಳು ಧರ್ಮ
ಧರ್ಮ ಸ್ಥಾಪನೆಯನ್ನ ಮಾಡೋದಿದೆಯಲ್ಲ, ಅದು ಜನಗಳು ತಾನೇ ತಾನಾಗಿ ಧರ್ಮ ತನ್ನನ್ನ ಸ್ಥಿತಿಸ್ಥಾಪಕ ಗುಣದಿಂದ ಬೆಳೀತಾ ಹೋಗುತ್ತೆ. ಸಂವಿಧಾನಾತ್ಮಕ ಕರ್ತವ್ಯವನ್ನ ಸರ್ಕಾರದ ತೆರಿಗೆ ಹಣದಲ್ಲಿ ಸಂಬಳದಲ್ಲಿ ಬದುಕ್ತಾ ಇರುವಂತಹ ತನ್ನ ಭದ್ರತೆಯನ್ನ ಒದಗಿಸ್ಕೊಂತ ಇರೋ ವ್ಯಕ್ತಿ ಸಂವಿಧಾನಕ್ಕೆ ನಿಷ್ಠರಾಗಿರ್ಬೇಕು. ಆ ಸಂವಿಧಾನದ ಪ್ರಕಾರ ಈ ದೇಶದ ನಿಜವಾದ ರಾಷ್ಟ್ರಪಿತ ಯಾರು ಅಂದ್ರೆ ಅದು ಮಹಾತ್ಮ ಗಾಂಧಿಯವರು. ಅವರ ಹೆಸರನ್ನ ಬದಲಾಯಿಸುವ ದಾಷ್ಟ್ಯವನ್ನ ನರೇಂದ್ರ ಮೋದಿ ಅವರು ಖಂಡಿತವಾಗ್ಲೂ ಮಾಡಿದ್ದು ಬಹಳ ತಪ್ಪು. ಈಗಲೂ ಕೂಡ ಸಮಯ ಮಿಂಚಿಲ್ಲ. ಅವರು ಆ ಹೆಸರನ್ನ, ಅದರಲ್ಲಿರುವ ಕೆಲವು ಅಂಶಗಳು ಹೆಂಗು ಸಂಸತ್ತಿನಲ್ಲಿ ಚರ್ಚೆಗಳಾಗ್ತವೆ, ಅದು ನೋಡೋಣ ಏನಾಗುತ್ತೆ ಅಂತೇಳಿ, ಅದು ಇನ್ನೊಂದು ಆಗಲ್ಲ. ಆದ್ರೆ ಮಹಾತ್ಮ ಗಾಂಧಿಯವರನ್ನ ಸಂಪೂರ್ಣ ಗಾಂಧಿಯ ಮೌಲ್ಯಗಳನ್ನು ಮರೆತ ಭಾರತ ನಿಜವಾಗ್ಲೂ ಸಂಪೂರ್ಣ ಸರ್ವ ರೀತಿಯಲ್ಲೂ ಪ್ರಗತಿ ಹೊಂದಲಿಕ್ಕೆ ಯಾವ ಕಾರಣದಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಭಾರತದ ನೆಲದಲ್ಲಿ ಇರುವಂತಹ ನಾವೆಲ್ಲರೂ, ನಿಮ್ಗೆ ಗೊತ್ತಿದೆ, ಭಾರತೀಯರು ಅಂದ್ರೆ ಪ್ರೀತಿ ಪಾತ್ರರು, ಆದಷ್ಟು ಅವರು ಮೃದು ಸ್ವಭಾವದವರು, ಆಮೇಲೆ ಸುಳ್ಳು ವಂಚನೆಗಳಿಗೆ ಭಯ ಪಡುವಂತರು, ಕಳ್ಳತನ ದರೋಡೆಗಳಿಗೆ ಭಯ ಪಡುವಂತರು, ಆಕ್ರಮಣಕಾರಿ ಮನೋಭಾವದವರಲ್ಲ. ಇಲ್ಲಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಮಾನತೆಗಳು ಇದ್ದಾವೆ. ಆ ಮೌಲ್ಯಗಳನ್ನ ಹೊರತುಪಡಿಸಿದ್ರೆ ವ್ಯಕ್ತಿಗತವಾಗಿ ಇಲ್ಲಿನ ಮೌಲ್ಯಗಳು ತುಂಬಾ ಒಳ್ಳೆಯ ಜನ. ಅಂತವರು ಗಾಂಧಿಯ ಆದರ್ಶಗಳನ್ನ ಪಾಲನೆ ಮಾಡ್ಬೇಕೆ ಹೊರತುನು ಬೇರೆ ರೀತಿಯಲ್ಲಿ ಮಾಡೋದಲ್ಲ. ಬೇರೆ ಯಾವ್ದನ ಯೋಜನೆಗಳಿಗೆ ಅವರು ಬೇರೆ ಬೇರೆ ಹೆಸರುಗಳನ್ನ ಇಡ್ತಾರೆ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಗಾಂಧಿಯ ಹೆಸರನ್ನ ಅವರು ತೆಗಿತಾ ಇರೋದಿದೆಯಲ್ಲ, ಇದು ಉದ್ದೇಶಪೂರ್ವಕವಾಗಿ ಭಾರತದ ಅಸ್ಮಿತೆಯ ಮೇಲೆ ಮಾಡುತ್ತಾ ಇರುವ ಬಹುದೊಡ್ಡ ದಾಳಿ ಮತ್ತು ಇಲ್ಲಿನ ನಂಬಿಕೆಗಳಿಗೆ ನಂಬಿಕೆಗಳ ಬೆನ್ನಿಗೆ ಹಾಕುತ್ತಿರುವ ಚೂರಿ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ಭಾರತೀಯರು ಖಂಡಿತವಾಗಲೂ ಇದನ್ನ ಖಂಡಿಸಬೇಕು. ನಿಮ್ಮ ಸೈದ್ಧಾಂತಿಕ ಬದ್ಧತೆಗಳು, ಪಕ್ಷಗಳು ಬೇರೆ ಯಾವುದೇ ಇರಲಿ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಮೋದಿ ಅವರ ನಿರ್ಧಾರವನ್ನ ನೀವು ಖಂಡಿಸ್ಲಿಲ್ಲ ಅಂದ್ರೆ ಇನ್ನೊಬ್ಬ ಸರ್ವಾಧಿಕಾರಿ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆನೂ ಇರುತ್ತೆ. ಆ ಕಾರಣಕ್ಕಾಗಿ ನಾವು ಖಂಡಿತವಾಗ್ಲೂ ಈ ಒಂದು ಮನ್ರೇಗಾ ಅಂತೇಳಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆಯಲ್ಲ, ಆ ಹೆಸರು ಬದಲಾವಣೆಯನ್ನ ಖಂಡಿತವಾಗ್ಲೂ ನಾವೆಲ್ಲರೂ ವಿರೋಧಿಸಬೇಕು. ಧನ್ಯವಾದಗಳು.